ಭರವಸೆ ಕೊಡ್ತೀನಿ ಬಂಧುಗಳು. ನೀವು ಯಾವುದೇ ಕೇಳಿದಿರ್ತಾರೋ ಅದಕ್ಕೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಈ ತಾಲೂಕಿನ ಜನರು ನನಗೆ 10 ವರ್ಷಗಳ ನಂತರ ಅಧಿಕಾರ ನೀವು ಕೊಟ್ಟಿದ್ದೀರಿ ಬಂಧುಗಳೇ. ನಿಮ್ಮ ಋಣ ತೀರಿಸುವಂತ ಕೆಲಸವನ್ನ ಬೇಡವರು ಯಾವತ್ತೂ ಮಾಡ್ತಾನೆ, ನೆನ್ಪಿಡ್ಕೋಬೇಕು. ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ಈ ತಾಲೂಕಿನ ಜನರು ಏನೇನು ಕೇಳಿದ್ದಾರೆ ಅದೆಲ್ಲವನ್ನು ಮಾಡುವಂತ ಕೆಲಸದಲ್ಲಿ ಇವತ್ತು ನಾನು ಭಾಗಿಯಾಗಿದ್ದೀನಿ. ಈ ದಿವಸ ಅಂಗನವಾಡಿ ಕೇಂದ್ರಗಳಿಗೆ LCD ಟಿವಿಗಳನ್ನು ಕೊಟ್ಟಿರೋದು ಬಹಳ ಒಳ್ಳೆಯದಾಗ್ತಾ ಇದೆ. ಯಾಕೆಂದರೆ ಈಗ ಆಧುನಿಕತೆಯಲ್ಲಿ ಇಂತಹ ಒಂದು ಪ್ರಮುಖವಾದ ಬೆಳವಣಿಗೆ ನಮಗೆ ಭಾಳ ಖುಷಿಯಾಗ್ತಿದೆ. ಮಕ್ಕಳಿಗೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲು ಇದು ಒಂದು ಸಹಾಯಕವಾಗುತ್ತೆ. ಅವನ ಪೋಷಣ್ ಅಭಿಯಾನ್ ಯೋಜನೆಯಡಿಯಲ್ಲಿ ಅವರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಅವರಿಗೆ ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಟಿವಿಯನ್ನು ಕೊಟ್ಟಿದ್ದಾರೆ. ಸ್ಮಾರ್ಟ್ ಟಿವಿ ಬಂದಿದೆ. ಆ ಟಿವಿಯ ಮುಖಾಂತರವಾಗಿ ಅಂಗನವಾಡಿ ಕೇಂದ್ರದ ಎಲ್ಲ ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಉತ್ತಮ ರೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನಿರ್ವಹಿಸಲಿಕ್ಕೆ ಇದು ಸಹಕಾರಿಯಾಗಿದೆ. ಲೈಟ್ ಕೊಟ್ಟಿದ್ದರಿಂದ ನಮ್ಗೆ ಅನುಕೂಲ ಆಗುತ್ತೆ. ಕಾಡು ಪ್ರಾಣಿ ಎಲ್ಲ ಮನೆ ಹತ್ತಿರ ಬರ್ತವೆ, ಮತ್ತು ಜಾನುವಾರೆಲ್ಲ ಇದ್ದಾವೆ. ಈ ಕರೆಂಟ್ ಇಲ್ಲದೆ ಹೋದರೆ ಓದೋ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಈಗ ಈ ಸೋಲಾರ್ ಲೈಟ್ ಇದ್ದಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮ ಮಕ್ಕಳಿಗೆ ಓದೋದಕ್ಕೆ, ಹೊರಗಡೆ ಅಡುಗೆ ನಾವು ಎದ್ದು 4 ಗಂಟೆಗೆ ಎದ್ದು ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅದಕ್ಕಾಗಿ ನಾವು ಅವರಿಗೆ ಕೊಟ್ಟವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಮತ್ತು ನಮಗೆ ಸೋಲಾರ್ ಲೈಟ್ ಅಂತ ಕೊಡ್ತಾ ಇದ್ದಾರೆ. ಎಷ್ಟು 60-64 ಜನಕ್ಕೆ ಏನೋ ಆಗಿದೆ. ಈ ಲೈಟಿಂದ ನಮ್ಗೆ ಉತ್ಪಾದನೆ ಅಂದರೆ ಈ ಮನೆಗೇನು ಕರೆಂಟ್ ಯೂಸಲ್ಲಿದೆ ಆ ಲೈಟು ಕರೆಂಟ್ ಹೋದಾಗ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ಮನೇಲಿ ಓದೋ ಮಕ್ಕಳಿದ್ರೆ ಮತ್ತು ಕೆಲವೊಂದು ರೀತಿಲಿ ಯೂಸ್ ಆಗುತ್ತೆ. ಅದನ್ನು ನಮ್ಮ ಸರ್ಕಾರ ಬಂದ ಕೂಡಲೇ ಆದ್ಯತೆ ಮೇಲೆ ಕೈಗೆತ್ತಿಕೊಂಡು ಈಗ ಸುಮಾರು 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂತಹ ಮಟ್ಟಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಈ ಹಕ್ಕುಪತ್ರಗಳನ್ನು ಇದೇ ತಿಂಗಳು 20ನೇ ತಾರೀಕು ವಿತರಣೆ ಮಾಡುವುದರ ಮುಖಾಂತರ ಆ 1 ಲಕ್ಷ ಕುಟುಂಬಗಳಿಗೆ ಒಂದು ನೆಮ್ಮದಿಯನ್ನು ಕೊಡಬೇಕು. ಅವರು ವಾಸ ಮಾಡ್ತಕ್ಕಂತಹ ಸೂರಿಗೆ ಒಂದು ಗ್ಯಾರಂಟಿ ಕೊಡಬೇಕು, ಬದುಕಿಗೆ ಆಸರೆ ಆಗಬೇಕು ಅಂಥೇಳಿ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎರಡನೇದು, ಈ ಸುಮಾರು 10, 20, 40 ವರ್ಷಗಳ ಹಿಂದೆ ಸರ್ಕಾರಿ ಜಮೀನುಗಳು ರೈತರಿಗೆ ಮಂಜೂರಾಗಿದ್ದು ಅಂಥವು ಲಕ್ಷಾಂತರ ಪ್ರಕರಣ ರಾಜ್ಯದಲ್ಲಿ ಪೋಡಿ ಆಗದೆ ಬಂದಿದ್ದಾವೆ. ಉದಾಹರಣೆಗೆ ನಾವು ಕಳೆದ 5 ವರ್ಷದಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಬರೀ ಒಂದು 5,000 ರೈತರದ್ದು ಮಾತ್ರ ಪೋಡಿ ಆಗಿದೆ. ಇದನ್ನು ಕೂಡ ನಾವು ಅಭಿಯಾನದ ಮಾದರಿಯಲ್ಲಿ ತೆಗೆದುಕೊಂಡಿದ್ದೇವೆ. ಈ ಕಳೆದ 5 ತಿಂಗಳಿಂದ ಈ ಅಭಿಯಾನವನ್ನು ನಾವು ರಾಜ್ಯಾದ್ಯಂತ ನಡೆಸ್ತಾ ಇದ್ದು ಈಗಾಗಲೇ ಸುಮಾರು 30,000 ಮಂಜೂರಿದಾರ ರೈತರ ಜಮೀನುಗಳನ್ನು ನಾವು ಸರ್ವೆ ಮಾಡಿದ್ದೇವೆ. ಇನ್ನೂ ಬಾಕಿ ಇರತಕ್ಕಂಥವರನ್ನು ಕೂಡ ಬರುವ ವರ್ಷದಲ್ಲಿ ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ.